ಚಿಕ್ಕಮಗಳೂರಿನಲ್ಲಿ ಆನೆ ದಾಳಿಗೆ ಇಬ್ಬರು ಬಲಿಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರಿಂದ ಆಕ್ರೋಶ ಭುಗಿಲೆದ್ದಿದೆ ಮತ್ತು ಶಾಶ್ವತ ಪರಿಹಾರ ಕಂಡುಕೊಳ್ಳೋವರೆಗೂ ಇಲ್ಲಿ ಯಾರು ಕಾಲಿಡಬೇಡಿ ಅಂತ ಕಿಡಿಕಾರಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಆನೆ ದಾಳಿಯ ಪರಿಣಾಮ ಇಬ್ಬರು ಸಹೋದರರು ಮೃತರಾಗಿದ್ದಾರೆ. ಶೃಂಗೇರಿಯ ಕೆರೆಕಟ್ಟಿಯಲ್ಲಿ ಹರೀಶ್ ಮತ್ತು ಉಮೇಶ್ ಸಾವನ್ನಪ್ಪಿರುವಂತಹ ಅಣ್ಣ ತಮ್ಮ. ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ತೆರಳದಂತೆ ರಸ್ತೆಯನ್ನ ತಡೆದು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿ ಪ್ರತಿಭಟಿಸಿದ್ದಾರೆ. ಎಸ್ಪಿ, ತಹಶೀಲ್ದಾರ್, ಅರಣ್ಯಾಧಿಕಾರಿಗಳಿಗೆ ಘೆರಾವ್ ಹಾಕಿದ್ದಾರೆ. ಸ್ಥಳಕ್ಕೆ ಅರಣ್ಯ ಸಚಿವರು ಆಗಮಿಸಬೇಕು ಅನ್ನೋದು ಕೂಡ ಅವರ ಬಿಗಿಪಟ್ಟಾಗಿದೆ. ಶಾಶ್ವತ ಪರಿಹಾರವನ್ನ ಘೋಷಿಸುವಂತೆ ಆಗ್ರಹಿಸಿ ಈ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಚಿಕ್ಕಮಗಳೂರಿನ ಶೃಂಗೇರಿಯ ಕೆರೆಕಟ್ಟಿಯಲ್ಲಿ ಅಣ್ಣ ತಮ್ಮ ಹರೀಶ್ ಮತ್ತು ಉಮೇಶ್ ಇಬ್ಬರು ಆನೆ ದಾಳಿಯಿಂದಾಗಿ ಸಾವನ್ನಪ್ಪಿದ್ರು. ಒಂದೇ ಕುಟುಂಬದ ಇಬ್ಬರು ಸದಸ್ಯರನ್ನ ಕಳ್ಕೊಂಡಿರುವಂತಹ ಕುಟುಂಬಸ್ಥರ ನೋವೊಂದು ಕಡೆಯಲ್ಲಿ ಇಡೀ ಗ್ರಾಮಸ್ಥರು ಕೂಡ ಇಲ್ಲಿ ಆಗ್ತಾ ಇರೋ ಸಮಸ್ಯೆಯನ್ನ ಯಾರು ಗಮನಿಸ್ಕೊಳ್ತಾ ಇಲ್ಲ, ಅದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ತಾ ಇಲ್ಲ ಅಂತ. ಬಟ್ ಪರಿಹಾರ ಅಂದ್ರೆ ಯಾವ ರೂಪದಲ್ಲಿ ಅವ್ರು ಬಯಸ್ತಾ ಇದ್ದಾರೆ, ಏನಾಗಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳು ಕುಳಿತು ಮಾತನಾಡಿ ಸಮಸ್ಯೆಯನ್ನ ಇತ್ಯರ್ಥಪಡಿಸಬೇಕಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ಈ ಒಂದು ಕಾಡು ಪ್ರಾಣಿಗಳ ಮತ್ತು ಮನುಷ್ಯರ ಸಂಘರ್ಷ ಇದ್ದದ್ದೇ, ಆದರೆ ಅವರು ಶಾಶ್ವತ ಪರಿಹಾರವನ್ನು ಬಯಸ್ತಾ ಇದ್ದಾರೆ. ಅಂದರೆ ಏನಾಗಬೇಕು ಅನ್ನೋದು ಅವರ ಇಂಗಿತ. ದಿವ್ಯಾ, ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗ ಏನು ಶೃಂಗೇರಿ, ಕೊಪ್ಪ, ಎನ್ನಾರ್ಪುರ, ಮೂಡಿಗೆರೆ, ಕಳಸ ಈ 5 ತಾಲೂಕು ಅಪ್ಪಟ ಮಲೆನಾಡು ತಾಲೂಕು ಅಂತ ಗುರುಸ್ಕೊಂಡಿರುವಂಥದ್ದು. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಈ 5 ತಾಲೂಕಿನಲ್ಲೂ ಕೂಡ ಕೆಲಸ ಮಾಡುವಂಥ ಪುರುಷರಾಗ್ಬೋದು ಅಥವಾ ಮಹಿಳೆಯರಾಗ್ಬೋದು, ಹೊರಗಡೆ ಬಂದಂಥವ್ರು ಸಂಜೆ ಮನೆಗೆ ಹೋದ್ಮೇಲೆ ವಾಪಸ್ಸು ಬಂದರು ಅನ್ನೋಂಥ ಕನ್ಫರ್ಮ್ ಸಿಗುವಂಥದ್ದು. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕೆಂದರೆ ಆ ಮಲೆನಾಡು ಭಾಗದಲ್ಲಿ ಯಥೇಚ್ಛವಾಗಿ ಕಾಡು ಪ್ರಾಣಿಗಳು ಮತ್ತು ಮಾನವರ ಸಂಘರ್ಷ ಮಿತಿ ಮೀರಿರುವಂಥದ್ದು. ಇವತ್ತು ಬೆಳಿಗ್ಗೆನೂ ಕೂಡ ಇಬ್ಬರು ಕಾಡಿಗೆ ಸೊಪ್ಪು ತರಲು ಹೋದಂಥವರು ಆನೆ ದಾಳಿಗೆ ಸಾವನ್ನಪ್ಪಿರುವಂಥದ್ದು. ಇವತ್ತು 2 ಸಾವನ್ನಪ್ಪಿದೆ. ಕಳೆದ 10 ತಿಂಗಳಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಒಂದೇ ಕ್ಷೇತ್ರದಲ್ಲಿ ಇವತ್ತು ಸೇರಿ 7 ಜನ ಸಾವನ್ನಪ್ಪಿರುವಂಥದ್ದು. ಹಾಗಾಗಿ ಮಲೆನಾಡಿಗರ ಆ ತಾಳ್ಮೆಯ ಕಟ್ಟೆ ಕೂಡ ಹೊಡೆದಿರುವಂಥದ್ದು. ಯಾಕೆಂತಂದರೆ ಈಗ ಸ್ಥಳಕ್ಕೆ ಹೋದಂಥ ಏನು ತಹಶೀಲ್ದಾರಿಗಾಗ್ಬೋದು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಕೂಡ ಏನು ಸ್ಥಳೀಯರು ಸಾಕಷ್ಟು ವಿರೋಧ ವ್ಯಕ್ತ ಮಾಡಿರುವಂಥದ್ದು. ಮತ್ತು ಅವ್ರನ್ನ ಸ್ಥಳಕ್ಕೆ ಹೋಗೋದಕ್ಕೆ ಈವರೆಗೂ ಕೂಡ ಬಿಟ್ಟಿಲ್ಲ. ಯಾಕೆಂತಂದರೆ ಕಳೆದ 1.5-2 ತಿಂಗಳ ಹಿಂದೆನೂ ಕೂಡ ಬಾಳೆಹೊನ್ನೂರು ಪಟ್ಟಣದ ಆಸುಪಾಸಿನಲ್ಲಿ 4 ದಿನಗಳ ಅಂತರದಲ್ಲಿ ಇಬ್ಬರು ಸಾವನ್ನಪ್ಪಿದ್ರು. ಅವತ್ತು ಸ್ಥಳಕ್ಕೆ ಬಂದಂಥ ಅಧಿಕಾರಿಗಳು ಇನ್ನು ಮುಂದೆ ಯಾವತ್ತೂ ಈ ರೀತಿಯಾದಂಥ ಪ್ರಕರಣ ನಡೆಯಲ್ಲ, ಆನೆ ಹಾವಳಿಗೆ ಶಾಶ್ವತವಾಗಿ ಬ್ರೇಕ್ ಆಗ್ತೀವಿ ಅಂತ ಒಂದು ಭರವಸೆ ಕೂಡ ನೀಡಿದ್ರು. ಆದರೆ ಆ ಭರವಸೆಯಾಗೇ ಇರುವಂಥದ್ದು. ಕೊಪ್ಪ ಮತ್ತು ಎನ್ನಾರ್ಪುರ ತಾಲೂಕಿನಲ್ಲಿ ಇವತ್ತು ಕೂಡ ಯಥೇಚ್ಛವಾಗಿ ಕಾಡಾನೆಗಳ ಹಾವಳಿ ಇರುವಂಥ ಗ್ರಾಮಗಳಿದೆ. ಹಾಗಾಗಿ ಪ್ರತಿನಿತ್ಯನೂ ಕೂಡ ಮಲೆನಾಡಿಗರು ಆತಂಕದಲ್ಲೇ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಏನು ಸ್ಥಳಕ್ಕೆ ಬರುವಂಥ ಅಧಿಕಾರಿಗಳು ಪ್ರತಿದಿನ ಸಬೂಬು ಹೇಳ್ತೀರಾ. ಹಾಗಾಗಿ ನಿಮ್ಮ ಸಬೂಬು, ನಿಮ್ಮ ಕಾರಣ ನಮಗೆ ಬೇಡ, ಸ್ಥಳಕ್ಕೆ ಅರಣ್ಯ ಸಚಿವರು ಬರಬೇಕು, ನಮಗೆ ಶಾಶ್ವತ ಪರಿಹಾರ ಕೊಡಬೇಕು ಅಂತ ತೀವ್ರವಾಗಿ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾರಾಯಣಗೌಡ ನಿಮ್ಮೆಲ್ಲ ಮಾಹಿತಿಗೆ.